ಜನ ಎಲ್ಲ ರಿಲ್ಯಾಕ್ಸಿಂಗ್ ಮಾಡಲಿದ್ದಾರೆ. ನೋಡಿ ಇಲ್ಲಿ ನನ್ನ 3 ಜನ ಫ್ರೆಂಡ್ಸ್ ಇದ್ದಾರೆ. ಹಲೋ. ಈ ಪರಿಸರ ಹೇಗಿದೆ ಹೇಳಿ. ಚಳಿಗಾಲ ಬಂದರೆ ಎಲ್ಲ ಗಿಡಗಳು ಒಣಗೋಗಿರೋ ಥರ ಕಾಣಿಸುತ್ತೆ ನಿಮಗೆ. ಈ ಬೆಂಕಿ ಬಿದ್ದು ಸುಟ್ಟೋಗಿರುತ್ತಲ್ವ ಆ ಥರ ಕಾಣಿಸುತ್ತೆ. ಹಲೋ. ನೋಡಿ ಹರಿಸ್ತಾ ಇದ್ದಾರೆ, ನೋಡಿ ಓಡ್ತಾ ಇದ್ದಾರೆ. ಸ್ವಿಟ್ಜರ್ಲ್ಯಾಂಡ್ ಚಿಕ್ಕ ದೇಶ, ಬಟ್ ಚೊಕ್ಕ ದೇಶ. ಅಷ್ಟು ಕರಪ್ಷನ್ ಇಲ್ಲ, ಚೆನ್ನಾಗಿದೆ. ಅವರು ಸಣ್ಣ ದೇಶ ಇರೋದ್ರಿಂದ ಎಕಾನಮಿ ತುಂಬ ಚಿಕ್ಕದು ಕಂಪೇರ್ ಟು ಅದರ್ ಕಂಟ್ರೀಸ್. OECD ಕಂಟ್ರೀಸಲ್ಲಿ ತುಂಬ ಚಿಕ್ಕದಿದೆ. ಆದರೆ ಜೀವನ ಮಾಡಲಿಕ್ಕೆ ಚೆನ್ನಾಗಿದೆ ಇಲ್ಲಿ. ಜನ ಒಳ್ಳೆಯವರು, ಆ ಥರ ನಿಮಗೆ ತೊಂದರೆ ಕೊಡೋರು ಯಾರಿಲ್ಲ, ಕೊಡೋದು ಇಲ್ಲ. ಆ್ಯಕ್ಚುಲಿ ನೀವು ಇಂಟಿಗ್ರೇಟ್ ಆಗಬೇಕು. ನೀವು ಅವ್ರಿಗೆ ಅಲ್ಲಿ ಸುಮ್ಮನೆ ರೆಸ್ಪೆಕ್ಟ್ ಮಾಡಿದರೆ ಅವರು ಕೂಡ ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾರೆ. ನಮ್ಮದೇ ನಡಿಬೇಕು. ಎಲ್ಲ ಮೊದಲಾಗ ಅನ್ಸೋದು ಬಂದಾಗ ಅವ್ರಿಗೇನೋ ಹೇಳ್ತಾರೆ ಅಂತ, ಏಕೆಂದರೆ ಭಾಷೆ ಪ್ರಾಬ್ಲಮ್ ಇತ್ತಲ್ವ. ಈಗ ಹಾಗೆ ಅನ್ಸಲ್ಲ, ಅವರು ನಮ್ಮನ್ನು ಅವ್ರ ಥರನೇ ಟ್ರೀಟ್ ಮಾಡ್ತಾರೆ. ಮುಂದೆ ನಿಮಗೆ ಬಲಭಾಗದಲ್ಲಿ ಗಾಲ್ಫ್ ಕ್ಲಬ್ ಬರುತ್ತೆ, ಫೀಲ್ಡ್ ಇದೆ. ಸಮ್ಮರ್ ಬಂದಿರೋದ್ರಿಂದ ಫ್ಲವರ್ಗಳಂತೂ ತುಂಬ ಚೆನ್ನಾಗಿದೆ ನೋಡಿ. Hello. Hello. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ವಾ, ಇಲ್ಲಿ ಸಮ್ಮರಲ್ಲಿ ಸ್ವಲ್ಪ ಮಕ್ಕಳೆಲ್ಲ ಕ್ಯಾಂಪಿಂಗ್ ಎಲ್ಲ ಮಾಡ್ಕೊಳ್ತಾರೆ. ಅವರು ಇಲ್ಲಿ ಮಲ್ಕೊಳ್ತಾರೆ ರಾತ್ರಿ. ಇದೇ ಥರ ಹೈಡೌಟ್ಸ್ ಇದೆ ಪಕ್ಕದಲ್ಲೇ, ಈ ಕಡೆ ಎಲ್ಲ ಇರ್ತಾರೆ ಜನ. ಮರದಲ್ಲಿ ಒಂದು ಸ್ವಿಂಗ್ ಕಟ್ಟಿದ್ರು, ತೆಗೆದಾಕ್ಬಿಟ್ಟಿದ್ದಾರೆ. ಹಾಕ್ತಾರೆ ಮೋಸ್ಟ್ಲಿ, ಬರುತ್ತಲ್ಲ ಸಮ್ಮರ್ ಬರುತ್ತಲ್ಲ ಅವ್ರು ಹಾಕ್ತಾರೆ ನೋಡಿ. ಅಲ್ಲಲ್ಲೇ ಕೂತ್ಕೊಳ್ಳಿಕ್ಕೆ ಈ ಥರ ಸೀಟ್ ಹಾಕಿದ್ದಾರೆ.
ಗೈಸ್, ಇಲ್ಲಿಂದ ಗಾಲ್ಫ್ ಕಬ್ಬು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಪಕ್ಕದಲ್ಲಿದೆ ನೋಡಿ, ಈ ಕಡೆ ಬಲಗಡೆ ಎಂಟ್ರೆನ್ಸ್ ಗಾಲ್ಫ್ ಕೋರ್ಸ್. ನಿಮಗೆ ಸಿಟಿ ತನಕ ನಡ್ಕೊಂಡು ಹೋದ್ರೂ ಕೂಡ ಅಷ್ಟೊಂದು ಸುಸ್ತಾಗಲ್ಲ, ಯಾಕೆಂದರೆ ಬಿಸಿಲು ಬರುತ್ತೆ, ಪ್ಲಸ್ಸು ನಿಮಗೆ ಈ ಥರ ಕಾಡಿನ ಅನುಭವ ಬರುತ್ತೆ. ದೊಡ್ಡ ದೊಡ್ಡ ಮರಗಳಿದ್ದಾವೆ, ಆದರೆ ಕೌನ್ಸಿಲ್ ಅವರು ಇಲ್ಲಿ ಯಾವುದೇ ಕಾರಣಕ್ಕೂ ಅವರು ಹಣ್ಣಿನ ಗಿಡಗಳನ್ನ ಹಾಕಲಿಕ್ಕೆ ಬಿಡೋದಿಲ್ಲ. ಏಕೆಂದರೆ ಯಾರಾದರೂ ತೆಗೀಲಿಕ್ಕೆ ಹತ್ತಿಬಿಟ್ಟು ಬಿದ್ದು ಏನಾದರೂ ಆದರೆ ಅದು ಕೌನ್ಸಿಲ್ ರೆಸ್ಪಾನ್ಸಿಬಿಲಿಟಿ. ಅದಕ್ಕೋಸ್ಕರ ಏನಾದರೂ ಹಣ್ಣಿನ ಗಿಡ ಇದ್ದರೆ ತೆಗೆದುಹಾಕ್ಬಿಡ್ತಾರೆ, ಅವರಿಗೆ ಕಟ್ ಮಾಡಿ ಹಾಕ್ಬಿಡ್ತಾರೆ. ಮೊದಲೆಲ್ಲ ಇಲ್ಲಿ ನಿಂಬೆಹಣ್ಣಿನ ಗಿಡಗಳಿದ್ವು, ಎಳ್ಳಿಕಾಯಿ ಥರ ಬರ್ತಾವೆ, ಲೆಮನ್ ಅಂತ ಹೇಳ್ಬಿಟ್ಟಿರ್ತಾರೆ, ಆ ಥರ ಇದೆಲ್ಲ ಕಡ್ದಾಕ್ಬಿಟ್ರು. ಇವಾಗ ಇಲ್ಲ. ಹಾಕಿದ್ದಾರೆ ನೋಡಿ, ವಾಚ್ ಔಟ್ ಫಾರ್ ದ ಗಾಲ್ಫ್ ಬಾಲ್ಸ್ ಅಂತ ಹೇಳ್ಬಿಟ್ಟು. ಇಲ್ಲಿ ಒಂದು ಚಿಕ್ಕ ಸ್ಟ್ರೀಮ್ ಬಂದು ಜಾಯಿನ್ ಆಗುತ್ತೆ. ದೊಡ್ಡ ದೊಡ್ಡ ಮರಗಳಿದ್ದಾವೆ. ಒಂದಿಗೇನೆಂದರೆ ನೀವು ಎಲ್ಲಿ ಬೇಕಾದರೂ ವಾಕ್ ಮಾಡ್ಬೋದು, ಯಾವುದೇ ನಿಮಗೆ ಕಚ್ಚಿ ಗಾಯ ಆಗುವಂಥ, ಕಚ್ಚಿ ಸಾಯುವಂಥ ಯಾವುದೇ ಕೀಟಗಳಿಲ್ಲ. ಏಕೆಂದರೆ ಹಾವುಗಳಿಲ್ಲ ನ್ಯೂಜಿಲೆಂಡಲ್ಲಿ, ಆಮೇಲೆ ಅಂಥ ವಿಷಕಾರಿ ಜಂತುಗಳಿಲ್ಲ. ಒಂದು ಸ್ಪೈಡರ್ ಇದೆ, ಅದು ಕಚ್ಚಿದ್ರೆ ಅದರಿಂದ ಸಾವೇನಾಗಲ್ಲ, ಸ್ವಲ್ಪ ನಮ್ಮ ಥರ ಆಗುತ್ತೆ ಅಷ್ಟೇ. ಸಾಯೋದು ಒಂದು ಸ್ಪೀಡಿಂದ, ಓವರ್ ಸ್ಪೀಡು ಪ್ಲಸ್ಸು ಆಲ್ಕೋಹಾಲ್, ಇದರಿಂದ ಜನ ಸಾಯ್ತಾರೆ. ಡ್ರಗ್ಸು ಈ ಥರ ಇದರಿಂದ. ಇನ್ನೊಂದು ಚಳಿ, ನೀವೇನಾದರೂ ಈ ಥರ ಹೋಗುವಾಗ ಎಲ್ಲಾದರೂ ಮೌಂಟೇನ್ಗಳಲ್ಲಿ ಏನಾದರೂ ನೀವು ತಪ್ಪಿಸ್ಕೊಂಡ್ರೆ ಬರ್ಲಿಕ್ಕೆ ಗೊತ್ತಾಗಿಲ್ಲ ಅಂತಂದರೆ ರಾತ್ರಿ ನಿಮಗೆ ಹೈಪೋಥರ್ಮಿಯಾ ಬಂದ್ಬಿಟ್ಟು ಹೋಗ್ಬಿಡ್ತೀರ. ಇದೊಂದು ದೊಡ್ಡ ಇದಷ್ಟೇ. ಒಂದು ದೊಡ್ಡ ಖುಷಿ ಅಂತಂದರೆ
ಹಾವು ಚೇಳು ಇಲ್ಲ, ಸರ್ವೈವ್ ಆಗೋದಿಲ್ಲ ಇಲ್ಲಿ, ಏಕೆಂದರೆ ಚಳಿ ತುಂಬ ಜಾಸ್ತಿ ಇರುತ್ತಲ್ವ, ಅದರಿಂದ. ಸಾಕನ್ಸುತ್ತೆ, ಇಲ್ಲಿಂದ ವಾಪಸ್ ಹೋಗೋಣ. ಈ ವಿಡಿಯೋ ಚೆನ್ನಾಗಿತ್ತು ಅಂತಂದರೆ ಲೈಕ್ ಮಾಡಿ, ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.